ನರಿಂಗಾನ ಗ್ರಾಮದ ಕಲ್ಲರಕೋಡಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೇರಳಕಟ್ಟೆ ಕೆಎಸ್ಎಗ್ಡೆ ಚಾರಿಟೇಬಲ್ ಆಸ್ಪತ್ರೆ ಲೈಫ್ ಫಾರ್ ನೆಸ್ಟ್ ಟ್ರಸ್ಟ್ ಉಲ್ಲಾಲವಾಣಿ ಪತ್ರಿಕೆಯ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡ ವಿದ್ಯಾರ್ಥಿನಿಯರಿಗಾಗಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಮತ್ತು ಹೆಲ್ದಿ ಹ್ಯಾಬಿಟ್ಸ್ ಅಂಡ್ ನಿಶಬ್ದ ಕಾರ್ಯಕ್ರಮವನ್ನು ದೇರಳಕಟ್ಟೆ ಕೆಎಸ್ಎಗ್ಡೆ ಆಸ್ಪತ್ರೆಯ ಮಾನಸಿಕ ವಿಭಾಗಗಳ ಸಾಮಾಜಿಕ ಕಾರ್ಯಕರ್ತೆ ದೀಪ್ತಿ ಉದ್ಘಾಟಿಸಿ ಬಳಿಕ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ವಿದ್ಯೆನೆಲ್ಲ ಪಡ್ಕೊಳ್ಳುವಂತಹ ಈಗ ನಿಮ್ಮದು ನೀವು ಖುಷಿಯಾಗಿದ್ದೀರಾ? ಯಾಕೆ ವಿದ್ಯೆ ತುಂಬಾ ಪ್ರಾಮುಖ್ಯ ಅಂತ ಹೇಳ್ತೀರಿ? ಯಾಕೆ ವಿದ್ಯೆ ಬೇಕು? ನಿಮಗೆ ಖುಷಿ ಇದೆಯಾ ಇಲ್ವಾ? ಸ್ಕೂಲಿಗೆ ಬರ್ತಾ ಇದ್ದೀರಿ, ಖುಷಿ ಇದೆಯಾ ಇಲ್ವಾ? ಅಥವಾ ಕೊರೋನಾ ಟೈಮಲ್ಲಿ ಆನ್ಲೈನ್ ಓಕೆನಾ? ಸ್ಟ್ರೆಸ್ ಅಂದ್ರೆ ಏನು? ಏಕಾಂತ ಬಯಸುವುದು, ನಿದ್ರೆ ಸಮಸ್ಯೆ, ಏಕಾಗ್ರತೆಯ ಕೊರತೆ, ಆಸಕ್ತಿಯ ಕೊರತೆ, ಒತ್ತಡಗಳಿಂದ ಹೆಚ್ಚಾಗಬಹುದು. ಓದು ಮತ್ತು ಆಟಕ್ಕೆ ಸಮಾನ ಪ್ರಮಾಣದಲ್ಲಿ ಸಮಯ ಕಾದಿರಿಸಿ ವಿಶ್ರಾಂತಿ ಕೂಡ ಮುಖ್ಯವೆಂದು ಪರಿಗಣಿಸಿಕೊಂಡು ಕಲಿಕೆ ಮುಂದುವರಿಸಬೇಕಾಗಿದೆ ಎಂದರು. ಪ್ರಸೂತಿ ಹಾಗೂ ಗರ್ಭಿಣಿಯರ ವಿಭಾಗದ ಡಾಕ್ಟರ್ ನಿಶಾ ಎಮ್ಮ ಮಾತನಾಡಿ, ಪ್ರಯೋದ್ಭವ ಹಂತದಲ್ಲಿ ದೇಹದ ಬೆಳವಣಿಗೆ ನಡೆಯುವುದರಿಂದ ಪೌಷ್ಟಿಕಾಂಶ ತುಂಬಿರುವ ಆಹಾರ ಸೇವಿಸುವುದು ಅತಿ ಮುಖ್ಯ. ಹಣ್ಣು ತರಕಾರಿಗಳು, ಪ್ರೋಟೀನ್ ಹಾಗೂ ಕಬ್ಬಿಣವನ್ನ ಒಳಗೊಂಡ ಆಹಾರವನ್ನ ಕೂಡ ಸೇರಿಸಿಕೊಳ್ಳಬೇಕಾಗಿದೆ. ಆರೋಗ್ಯದ ಮೇಲೆ ಒತ್ತಡವನ್ನು ನಿವಾರಿಸುವಲ್ಲಿ ಶಾರೀರಿಕ ಚಟುವಟಿಕೆ ಬಹಳ ಮುಖ್ಯ ಎಂದರು. ದೈನಂದಿನ ಜೀವನದಲ್ಲಿ ಶೌಚಾಲಯದ ಸ್ವಚ್ಛತೆ, ಶುದ್ಧ ನೀರಿನ ಬಳಕೆ ಮತ್ತು ಸ್ನಾನ ಮುಂತಾದಕ್ಕೂ ಹೆಚ್ಚು ಮುಖ್ಯ. ಈ ಮೂಲಕ ಸೋಂಕುಗಳಿಂದ ದೂರ ಇರಬಹುದು. ಪ್ರಯೋದ್ಭವದ ಹಂತದಲ್ಲಿ ಮಾಸಿಕ ಚಕ್ರ ಆರಂಭವಾಗುವಂಥದ್ದು ಸಹಜ. ಇದನ್ನ ಎಲ್ಲಾ ವಿದ್ಯಾರ್ಥಿನಿಯರು ಸಹಜವಾಗಿ ಒಪ್ಪಿಕೊಂಡು ವೈಜ್ಞಾನಿಕ ದೃಷ್ಟಿಕೋನ ಹೊಂದಬೇಕು. ಈ ಸಮಯದಲ್ಲಿ ಸುರಕ್ಷಿತ ಶೌಚ ನೀತಿ ಹಾಗೂ ಶೌಚಾಲಯದ ಸ್ವಚ್ಛತೆಯನ್ನು ಕಾಪಾಡುವುದು ಅತ್ಯಂತ ಅಗತ್ಯ ಎಂದರು. ಈ ಸಂದರ್ಭ ಕಿವಿ, ಮೂಗು, ಕಣ್ಣು ವಿಭಾಗದ ಸಹಾಯಕ ಪ್ರೊಫೆಸರ್ ಡಾಕ್ಟರ್ ಗೌತಮ್ ಎಂಕೆ ಕಲ್ಲರಕೋಡಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಸುಜಾತಾ ಉಪಸ್ಥಿತರಿದ್ದರು. ಶಿಕ್ಷಕಿ ಸೀಮಾ ಮರಿಯಾ ಡಿಸೋಜಾ ಸ್ವಾಗತಿಸಿದ್ರು. ವಿನೂತಾ ನಿರೂಪಿಸಿದ್ರು. ಜಯಲಕ್ಷ್ಮಿ ಜಿ ವಂದಿಸಿದ್ರು.